ಸ್ನೇಹಿತರೆ ನಮಸ್ಕಾರ. ಸಿಎಂ ಸಿದ್ದರಾಮಯ್ಯ ಈಗ ಮತ್ತೆ ತಮ್ಮ ಮಾತನ್ನು ಪುನರುಚ್ಚರಿಸಿದ್ದಾರೆ. ಆರಂಭದಲ್ಲಿ ಏನು ಮಾತು ಹೇಳಿದ್ರೋ 5 ವರ್ಷವೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಅದೇ ಮಾತನ್ನು ಈಗ ಪುನರುಚ್ಚರಿಸಿದ್ದಾರೆ. 5 ವರ್ಷವೂ ಕೂಡ ನಾನೇ ಸಿಎಂ, ಬಾಕಿ ಉಳಿದಿರುವಂತಹ ಅಷ್ಟೂ ಸಮಯವೂ ಕೂಡ ನಾನೇ ಸಿಎಂ ಆಗಿರ್ತೇನೆ. ಡಿ.ಕೆ. ಶಿವಕುಮಾರ್ ಅವರು DCM ಆಗಿರ್ತಾರೆ. ನನಗೆ ಸಹಜವಾಗಿ ಶಾಸಕರ ಹೆಚ್ಚು ಬೆಂಬಲವಿದೆ. ಅದರ ಜೊತೆಗೆ 2028ರಲ್ಲೂ ಕೂಡ ಸೇಮ್ ಹೇಗೆ 2023ರಲ್ಲಿ ಎಲೆಕ್ಷನ್ ನಡೀತೋ ಅದೇ ರೀತಿ ಎದುರಿಸ್ತೀವಿ ಎನ್ನುವಂಥ ಮಾತನ್ನು ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳ್ತಾರೋ ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕಾಂಗ್ರೆಸ್ನ ವಲಯದಲ್ಲಿ ಭಾರಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕನಸನ್ನು ಕಂಡಿದ್ದಾರೆ. ಈ ಕನಸು ಸದ್ಯಕ್ಕೆ ನನಸಾಗುವುದಿಲ್ಲ ಅನ್ನೋದು ಅಲ್ಲಿಗೆ ಸ್ಪಷ್ಟ ಆಗ್ತಿದೆ. ಇನ್ನು ಡಿ.ಕೆಗೆ ಹೆಚ್ಚಿನ ಶಾಸಕರ ಬೆಂಬಲವೂ ಕೂಡ ಇಲ್ಲ ಅಂತೇಳಿ ಹೇಳಿರೋದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಆಪತ್ತು ತಂದಿಟ್ಟರೂ ಕೂಡ ಇಡಬಹುದು ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ. 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳ್ಬಿಟ್ಟು ಪುನರುಚ್ಚರಿಸಿದಂತಹ ಸಿಎಂ ಸಿದ್ದರಾಮಯ್ಯ 2023ರ ರೀತಿಯಲ್ಲೇ 2028ರ ಚುನಾವಣೆಯನ್ನು ಕೂಡ ನನ್ನದೇ ನಾಯಕತ್ವ ಅನ್ನುವಂತಹ ಸುದ್ದಿಯನ್ನು ಯಾವಾಗ ಹರಿಬಿಟ್ರೋ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಯಾಯಿತು. ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆದರು. ಇದು ಯಾವ ಲೆಕ್ಕಾಚಾರ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳುವಂತಾಯಿತು. ಹಾಗಾದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಅಷ್ಟು ಶಾಸಕರ ಬೆಂಬಲ ಇದೆಯಾ? ಈ ಶಾಸಕರ ಬೆಂಬಲದ ಪ್ರದರ್ಶನವನ್ನು ಮೈಸೂರಿನಲ್ಲಿ ಮಾಡೋದಕ್ಕೆ ಸಿಎಂ ಬಣ ಈಗಾಗಲೇ ತೀರ್ಮಾನವನ್ನು ಮಾಡಿದೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಮೈಸೂರಿನಲ್ಲಿ ಸಿಎಂ ಸಿದ್ದು ಶಕ್ತಿ ಪ್ರದರ್ಶನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಇದೇ 19ಕ್ಕೆ ಸರ್ಕಾರದ ಸಾಧನ ಸಮಾವೇಶವನ್ನು ಮೈಸೂರಿನಲ್ಲಿ ಆಯೋಜನೆ ಮಾಡೋದ್ರ ಮೂಲಕ 3 ಸಂದೇಶವನ್ನು ಸಿದ್ದರಾಮಯ್ಯ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಏನದು ಪ್ಲಾನು ಹೇಗಿದೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳ್ತಾರೆ ಮೊನ್ನೆ. ಏನು, ಡಿ.ಕೆ.ಶಿಗಿಂತ ಹೆಚ್ಚು ಶಾಸಕರ ಬೆಂಬಲ ನನಗೆ ಇರೋದು ಅನ್ನುವಂತಹ ವಿಚಾರವನ್ನು. ಇದನ್ನು ಸ್ವತಃ ಈ ಸಿದ್ದರಾಮಯ್ಯನವರ ಎಡಕ್ಕೆ ಬಲಕ್ಕೆ ಇರುವಂತಹ ಅಷ್ಟೂ ಜನರು ಕೂಡ ಒಪ್ಪಿಕೊಳ್ತಾರೆ. ಇನ್ಫ್ಯಾಕ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನೋದು ಓಪನ್ ಸೀಕ್ರೆಟು. ಅದರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ಬಿಟ್ಟು ಸಹಜವಾಗಿ ಇಲ್ಲಿನ ಸಚಿವರು, ಶಾಸಕರು, ಸಿಎಂ ಬಣದವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ಅಂಶವನ್ನು ಕೂಡ ಈ ಶಾಸಕರು ಅಥವಾ ಸಚಿವರು ಸೇರಿಸ್ತಾರೆ. ಏನು ಅಂತ ಹೇಳಿದರೆ, ಡಿ.ಕೆ.ಶಿಗೆ ಬೆಂಬಲ ಇಲ್ಲ ಅಂತಲ್ಲ, ಬಟ್ ಈಗ ವಾಸ್ತವವಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿರೋದ್ರಿಂದ ಸಹಜವಾಗಿ ಹೆಚ್ಚು ಬೆಂಬಲ ಇರ್ತದೆ ಎನ್ನುವಂತಹದ್ದು ಮಾರ್ಮಿಕವಾಗಿ ಹೇಳ್ತಿರುವಂತಹ ಮಾತುಗಳು. ಡಿ.ಕೆ.ಶಿ ಅವರಿಗೆ ಶಾಸಕರ ಬೆಂಬಲ ಖಂಡಿತವಾಗ್ಲೂ ಇದೆ. ಇನ್ನು ಇದ್ಯಾವುದು ಕೂಡ ಗಣನೆಗೆ ಬರೋದು ಇಲ್ಲ. ಶಾಸಕರ ಬೆಂಬಲ ಇದೆ ಇಲ್ಲ ಇದೆಲ್ಲ ಗಣನೆಗೆ ಬರಲ್ಲ. ನಮ್ದು ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ತಗೊಳ್ಳುವಂಥದ್ದು. ಹೈಕಮಾಂಡ್ಗೆ ಯಾವ ಸಂದೇಶ ರವಾನೆ ಆಗ್ತದೋ ರಾಜ್ಯದಿಂದ ಅದು ಮುಖ್ಯವಾಗ್ತದೆ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವದ ಗೊಂದಲವೇ ಇಲ್ಲ. ಪಕ್ಷದಲ್ಲಿ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸುರ್ಜೇವಾಲಾ ಅವರು ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಒಂದಷ್ಟು ಚಿವುಟಿ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪಕ್ಷದ ಒಳಗಡೆ ಆಂತರಿಕವಾಗಿ ಏನೊಂದಷ್ಟು ಭಿನ್ನಮತಗಳಿದ್ದಾವೆ, ಅದನ್ನು ಕೂಡ ಶಮನಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದೇ ಕಾರಣಕ್ಕೆ 1-to-1 ಮಾತುಕತೆ ಮಾಡಿರುವಂಥದ್ದು. ಇನ್ನು ನಮ್ಮ 50-60 ಶಾಸಕರ ಮೇಲೆ ಕಣ್ಣಿಟ್ಟು BJP ಸೆಳೆಯೋದಕ್ಕೆ ಏನು ಪ್ರಯತ್ನವನ್ನು ಪಡ್ತಿದೆ ಅದು ಕೂಡ ಯಶಸ್ವಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಗಟ್ಟಿಯಾಗಿ ಕಾಂಗ್ರೆಸ್ನ ಜೊತೆಗೆ ನಿಂತಿರೋರೇ ಈಗ ಉಳಿದಿರೋದು ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಗೆ ಮತ್ತೊಂದು ಅಂಶವನ್ನು ಕೂಡ ಹೇಳ್ತಾರೆ. ಏನು, ಇದೇ 19ಕ್ಕೆ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ನಡೆಯಲಿದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಅವರ ಶಕ್ತಿ ಪ್ರದರ್ಶನ ನಡೆಯಲಿದೆ ಅಂತೇಳಿ ಇದು ಆಪ್ತರ ಅಪೇಕ್ಷೆಯಂತೆ ನಡೀತಿರುವಂಥ ಕಾರ್ಯಕ್ರಮ. ಈ ಮೂಲಕ ಸಿದ್ದು ಒಂದಷ್ಟು ಸಂದೇಶಗಳನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕರಿಗೆ. ಹೌದು, ನಾಯಕತ್ವ ವಿಚಾರದಲ್ಲಿ ಕಡ್ಡಿ ತುಂಡು ಮಾಡಿದಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ ಬಳಿಕ ಅವರದೇ ತವರು ಜಿಲ್ಲೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನು ಸಜ್ಜು ಮಾಡಲಾಗ್ತಿದೆ. ಇದರ ಭಾಗವಾಗಿ ಜುಲೈ 17, 18, 19ರಂದು ಮುಖ್ಯಮಂತ್ರಿಯವರು ಮೈಸೂರಿನಲ್ಲಿ ನಾನಾ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಜುಲೈ 19ಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ರಾಜ್ಯ ಸರ್ಕಾರದ ಸಾಧನ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಇದನ್ನು ದೊಡ್ಡ ಮಟ್ಟದಲ್ಲಿ ಏರ್ಪಾಡು ಮಾಡೋದಕ್ಕೆ ಸಿಎಂ ಬೆಂಬಲಿಗರು ಮುಂದಾಗಿದ್ದಾರೆ. ಹಾಗಾಗಿ ಸರ್ಕಾರದ ಸಮಾವೇಶವು ಸಿದ್ದರಾಮಯ್ಯ ಪರವಾದಂತಹ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿಯೂ ಕೂಡ ಮಾರ್ಪಾಡಾಗೋದ್ರಲ್ಲಿ ಡೌಟೇ ಇಲ್ಲ. ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಹೇಳ್ಬಿಟ್ಟು ದಿಲ್ಲಿಯ ಹೈಕಮಾಂಡ್ ಅಂಗಳದಿಂದನೇ
ಒಂದು ದೊಡ್ಡ ಬಾಮನೆ ಹಾಕಿದಂಥ CM ಸಿದ್ದರಾಮಯ್ಯ ಅವರು ಅಧಿಕಾರ ಹಂಚಿಕೆಯ ಯಾವ ಒಪ್ಪಂದವೂ ಕೂಡ ಆಗಿಲ್ಲ ಅಂತೇಳಿ ಹೇಳಿದ್ದಾರೆ. ಇದಾದ ಬಳಿಕ ಸಿದ್ದರಾಮಯ್ಯ ಬೆಂಬಲಿಗರು ತಮ್ಮ ನಾಯಕನ ಪರವಾಗಿ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ತಮ್ಮ ನಾಯಕನ ಪರ ಬ್ಯಾಟಿಂಗ್ ಮಾಡೋದು ಮಾತ್ರವಲ್ಲದೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿಬಿಟ್ಟು ಸಂದೇಶವನ್ನು ಈಗಾಗಲೇ ಹರಿಬಿಟ್ಟಿದ್ದಾರೆ. ಇದರ ಜೊತೆಗೆ ಈ ಹೈಕಮಾಂಡ್ ಹೇಳುವಂತಹ ನಾಯಕತ್ವದ ವಿಚಾರ ಏನಿದೆ ಅದೇ ಎಲ್ಲ ಕಡೆಯೂ ಕೂಡ ಪಾಲಿಸಬೇಕಾಗ್ತದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ ಅನ್ನೋದ್ರ ಮೂಲಕ ಸಿದ್ದರಾಮಯ್ಯ ಬೆಂಬಲಿಗರು ತಮ್ಮ ನಾಯಕನ ಪರ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಕೆಲವರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತೇಳಿ ಹೇಳೋದ್ರ ಮೂಲಕ ನಾಯಕತ್ವದ ಕುರಿತ ಚರ್ಚೆಯನ್ನು ಚಾಲ್ತಿಯಲ್ಲಿಡೋದಕ್ಕೆ ಮುಂದಾಗಿದ್ದಾರೆ. ಈ ಬೆಳವಣಿಗೆಗಳ ನಡುವೆಯೇ ಮುಖ್ಯಮಂತ್ರಿಯವರ ತವರಿನಲ್ಲಿ ಶಕ್ತಿ ಪ್ರದರ್ಶಿಸಿ ಒಂದು ಸಂದೇಶವನ್ನು ರವಾನಿಸಬೇಕು ಅನ್ನುವಂತಹ ಚಿಂತನೆಯಲ್ಲಿ ಆಪ್ತರು ಇದ್ದಾರೆ. ಅದೇ ಕಾರಣಕ್ಕೆ ಆಪ್ತರ ಅಪೇಕ್ಷೆಯಂತೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಒಳಗೊಂಡಂತಹ ಒಂದು ಆಪ್ತ ವರ್ಗದವರ ಸಮಿತಿಯನ್ನು ಮಾಡಿಕೊಂಡು ಅವರೇ ಈ ಸಮಾವೇಶದ ಮುಂಚೂಣಿಯನ್ನು ತೆಗೆದುಕೊಂಡಿದ್ದಾರೆ. ಹೇಗಿರಬೇಕು ಕಾರ್ಯಕ್ರಮ, ಏನೆಲ್ಲ ಚಿಂತನೆಗಳು ಆಗಬೇಕು, ಅಲ್ಲಿ ಏನೆಲ್ಲ ಒಂದು ಘೋಷಣೆಗಳು ನಡಿಬೇಕು, ಎಲ್ಲವನ್ನು ಕೂಡ ಅಲ್ಲಿ ಪ್ಲಾನ್ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಅಂದರೆ ಸರ್ಕಾರದ 2 ವರ್ಷಗಳ ಸಾಧನೆ ಸಂಬಂಧ ಜೊತೆಗೆ CM ಸಿದ್ದರಾಮಯ್ಯನವರು ಮತ್ತೊಂದು ಯುದ್ಧವನ್ನು ಗೆದ್ದಂತಹ ಸಂದರ್ಭ ಆಗಿರೋದ್ರಿಂದ ಇದರ ಸಂಭ್ರಮಾಚರಣೆ ಭಾರಿ ಜೋರಾಗಿ ಇರಲಿದೆ. ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. 1 ಲಕ್ಷ ಮಂದಿ ವಿವಿಧ ಯೋಜನೆಗಳ ಫಲಾನುಭವಿಗಳು ಇಲ್ಲಿ ಸೇರ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ಈ ಕಾರ್ಯಕ್ರಮದ ಹೊಣೆಯನ್ನು ಸಿದ್ದರಾಮಯ್ಯ ಆಪ್ತರಾದಂತಹ HC ಮಹದೇವಪ್ಪ ವಹಿಸಿಕೊಂಡಿದ್ದಾರೆ. ಈ ಮೂಲಕ ಸಿದ್ದು ಮತ್ತು ಅವರ ಬಣ ಹೈಕಮಾಂಡ್ಗೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನಿಸುವಂಥ ಸಾಧ್ಯತೆ, ಹಾಗೆಯೇ ಸಿದ್ದರಾಮಯ್ಯ ಅವರು ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಶಕ್ತಿ ಇನ್ನೂ ಕೂಡ ಕುಂದಿಲ್ಲ ಅನ್ನುವಂತಹ ಸಂದೇಶವನ್ನು ವಿರೋಧಿ ಬಣಕ್ಕೆ ರವಾನೆ ಮಾಡೋದಕ್ಕೆ ಈ ಚಿಂತನೆಯನ್ನು ಮಾಡಿದ್ದಾರೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ. ಇನ್ನು ಸಾಧನಾ ಸಮಾವೇಶದ ಹೆಸರಿನಲ್ಲಿ ನಡೀತಿರುವಂಥ ಕಾರ್ಯಕ್ರಮಕ್ಕೆ CM ಸಿದ್ದರಾಮಯ್ಯನವರು ತವರು ಜಿಲ್ಲೆಗೆ ಅಗತ್ಯವಿರುವಂಥ 10 ಯೋಜನೆಗಳಿಗೆ ಚಾಲನೆ ನೀಡೋದ್ರ ಜೊತೆಗೆ ತಮ್ಮ ಸಾಧನೆಯನ್ನು ಅನಾವರಣ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಈ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಆದಿಯಾಗಿ ಎಲ್ಲ ಸಚಿವರಿಗೂ ಕೂಡ ಆಹ್ವಾನ ಹೋಗುತ್ತೆ. ಮುಖ್ಯವಾಗಿ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕರಾದಂಥ ರಾಹುಲ್ ಗಾಂಧಿ, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಅವರಿಗೂ ಕೂಡ ಸಮಾವೇಶದಲ್ಲಿ ಭಾಗವಹಿಸುವಂತೆ ಆಹ್ವಾನ ಕೊಡಲಿದ್ದಾರೆ. ಆಡಳಿತ ವೈಖರಿ ಮತ್ತು ಕೆಲವು ಸಚಿವರ ವಿರುದ್ಧ ಶಾಸಕರಲ್ಲಿ ಒಂದಷ್ಟು ಚರ್ಚೆಗಳನ್ನು ನಡೆಸಿ ಚಾರ್ಜ್ಶೀಟ್ನೊಂದಿಗೆ ರಾಜ್ಯಕ್ಕೆ ಮತ್ತೆ ಭೇಟಿ ಕೊಡುವಂಥ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ದೂರುಗಳಿಗೆ ಸಮಜಾಯಿಷಿ ಕೇಳುವ ಭಾಗವಾಗಿ ಕೆಲವು ಸಚಿವರೊಂದಿಗೆ ಮುಖಾಮುಖಿ ಸಭೆಯನ್ನು ನಡೆಸಲಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ದಿಲ್ಲಿ ಭೇಟಿ ಆ ನಂತರ ನಡೆಯಲಿರುವಂಥ ಈ ಸಭೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋವರೆಗೂ ಕೂಡ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸೋದಕ್ಕೆ ಸಾಧನಾ ಸಮಾವೇಶಗಳನ್ನು ನಿರಂತರವಾಗಿ ಮಾಡಿ, ಜೊತೆಗೆ BJPಗೆ ಮತ್ತು JDSಗೆ ಇನ್ನೂ ಈ ಹೇಗೆ ಕಾಂಗ್ರೆಸ್ನವರು ಈ ಸಮಾವೇಶದ ಮೂಲಕ ಒಂದಷ್ಟು ಮೆಸೇಜ್ಗಳನ್ನು ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಅವ್ರಿಗೂ ಕೂಡ ಸ್ಪಷ್ಟ ಎಚ್ಚರಿಕೆಯನ್ನು ರವಾನಿಸಬೇಕು ಅನ್ನುವಂತಹ ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಹಾಗೆಯೇ BJPಯವರು ತಮ್ಮ ಅಧಿಕಾರ ಅವಧಿಯಲ್ಲಿ ಸಾಧನೆ ಮಾಡಿರಲಿಲ್ಲ, ಹಾಗಾಗಿ ಅವರು ಸಾಧನಾ ಸಮಾವೇಶವನ್ನು ಮಾಡಲಿಲ್ಲ. ನಾವು ಮಾಡಬೇಕಾಗ್ತದೆ, ನಾವು ಅದನ್ನು ಜನರಿಗೆ ತಿಳಿಸ್ಬೇಕಾಗುತ್ತೆ ಅನ್ನುವಂಥದ್ದು ಈಗ ಸಚಿವರ ಅಭಿಪ್ರಾಯ. ಬಟ್ ಆದರೆ ಏನೇ ಇದ್ರೂ ಕೂಡ, ಏನೇ ಹೇಳಿದ್ರು ಕೂಡ ಇದೊಂದು ಶಕ್ತಿ ಪ್ರದರ್ಶನದ ವೇದಿಕೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಒಪಿನಿಯನನ್ನು ಕೂಡ ಶೇರ್ ಮಾಡಿ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.